ನೀವು ಸಿಹಿನೀರಿನ ಮೀನಿನ ಉತ್ಪನ್ನವನ್ನು ನೀವು ಜೂನ್ ಜುಲೈದಲ್ಲಿ ಮರಿಗಳನ್ನು ಬಿಟ್ಕೊಂಡು ಮತ್ತೆ ತಿರ್ಗಾ ಜೂನ್ ಜುಲೈದಲ್ಲಿ ನೀವು ಕಟಾವು ಮಾಡಿ ಮಾರಾಟ ಮಾಡಿದರೆ ಈ ಸಿಹಿನೀರಿನ ಮೀನುಗಳಿಗೆ ಆವಾಗ ಬೇಡಿಕೆ ಇರುತ್ತೆ. ನೀರು ಕುಡಿಯಲಿಕ್ಕೆ ಯೋಗ್ಯ ಇದೆ ಅಂದರೆ ಆ ನೀರು ಮೀನು ಪಾಲನೆಗೆ ಯೋಗ್ಯ ಇದೆ. ನಾವು ಹೇಳೋ ಥರ ನೀವು ಪಾಲಿಸಿದರೆ ನಿಮಗೆ ರೋಗ ಬರೋದಿಲ್ಲ, ನೀರಿನ ಗುಣಮಟ್ಟ ಅದು ತಾನೇ ಒಂದು ಮೇಂಟೈನ್ ಆಗುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಹಿಂದಿನ ಎಪಿಸೋಡ್ನಲ್ಲಿ ನಾವು ಸಮಗ್ರ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಅಂದರೆ ಹೇಗೆಲ್ಲ ಮತ್ತೊಂದು ಬೇರೆ ಬೇರೆ ಬೆಳೆಗಳನ್ನು ಒಂದು ಎಕರೆ ಜಮೀನಲ್ಲಿ ಬೆಳಿಬಹುದು ಅಂತ. ಈಗ ಮೀನುಗಾರಿಕೆಗೆ ಬೇಕಾದ ಮಾಹಿತಿಯನ್ನು ಪಡಿತಾ ಇದ್ದೇವೆ. ಅಂದರೆ ಯಾವುದೆಲ್ಲ ಮೀನುಗಳಿದ್ದಾವೆ, ಮೀನುಗಳಿಗೆ ಏನೆಲ್ಲ ರೋಗ ಇದೆ, ಮೀನುಗಳಲ್ಲಿ ಏನೆಲ್ಲ ಬದಲಾವಣೆ ತರ್ಬೋದು, ಮಾರುಕಟ್ಟೆ ಹೇಗಿದೆ, ಅದರ ಕೂಡ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಮೀನು ಪಾಲನೆಗೆ ಬರೋದಾದರೆ ನಿಮಗೆ ಈ ಮೀನು ಅಂತ ಹೇಳಿದರೆ ಸಾಮಾನ್ಯವಾಗಿ ಇದು 1 ವರ್ಷದ ಬೆಳೆ. ಆಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಒಂದು ಕರಾವಳಿ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿಯ ಜನ ಈ ಜಾಸ್ತಿ ಸಮುದ್ರದ ಮೀನುಗಳಿಗೆ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಒಳನಾಡು ಮೀನು ಪಾಲನೆ, ಸಿಹಿ ನೀರಿನ ಮೀನಿನ ತಳಿಗಳ ಬಗ್ಗೆ ಬೇಡಿಕೆ ಸ್ವಲ್ಪ ಕಮ್ಮಿ. ಆದ್ದರಿಂದ ನಾವು ಈ ಸಮಸ್ಯೆಗೆ ಪರಿಹಾರಕ್ಕಾಗಿ ನಾವು ರೈತರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಳನಾಡು ಮೀನು ಪಾಲನೆಯ ರೈತರಿಗೆ ಏನು ಹೇಳ್ತೇವೆ ಅಂದರೆ, ನೀವು ಈ ಸಮುದ್ರದ ಮೀನು ಹಿಡಿಯೋದೇನಿದೆಯಲ್ಲ, ಜೂನ್ ಜುಲೈ 2 ತಿಂಗಳಲ್ಲಿ ಇದು ಬ್ಯಾನ್ ಇದೆ. 2 ತಿಂಗಳು ಮೀನು ಹಿಡಿಯೋ ಆಗಿಲ್ಲ ಸಮುದ್ರದಲ್ಲಿ. ಹಾಗಾಗಿ ಈ ಸಮುದ್ರದ ಮೀನಿನ ಉತ್ಪನ್ನ ತುಂಬ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ನೀವು ಸಿಹಿನೀರಿನ ಮೀನಿನ ಉತ್ಪನ್ನವನ್ನು ನೀವು ಜೂನ್ ಜುಲೈದಲ್ಲಿ ಮರಿಗಳನ್ನು ಬಿಟ್ಕೊಂಡು ಮತ್ತೆ ತಿರ್ಗಾ ಜೂನ್ ಜುಲೈದಲ್ಲಿ ನೀವು ಕಟಾವು ಮಾಡಿ ಮಾರಾಟ ಮಾಡಿದರೆ ಈ ಸಿಹಿನೀರಿನ ಮೀನುಗಳಿಗೆ ಆವಾಗ ಬೇಡಿಕೆ ಇರುತ್ತೆ. ಹಾಗಾಗಿ ಈ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಲ್ಲದೆ ಈ ಸಿಹಿನೀರಿನ ಮೀನುಗಳ ತಳಿಗಳು ಯಾವುವು, ಪಾಲನೆ ಮಾಡ್ತಕ್ಕಂಥ ತಳಿಗಳು ಯಾವುವು, ಈ ಸಾಮಾನ್ಯವಾಗಿ ಮುಂಚಿನ ದಿನಗಳಿಂದಲೂ ನಾವು ಈ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳು ಅಂತ ಕಾಟ್ಲಾ, ರೋಹು, ಮೃಗಾಲು, ಆಮೇಲೆ ಕೆಲವೊಂದು ವಿದೇಶಿ ಗೆಂಡೆ ಮೀನುಗಳು, ಈ ಸಾಮಾನ್ಯ ಗೆಂಡೆ ಮೀನು ಇರ್ಬೋದು. ಇದನ್ನು ನಾವು ಜಾಸ್ತಿ ಮುಂಚೆಯಿಂದಲೂ ಈ ಸಿಹಿ ನೀರಿನ ಮೀನು ಪಾಲನಾ ರೈತರು ಇದನ್ನು ಪಾಲನೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಕೆಲವೊಂದು ಸಮಸ್ಯೆ ಇದೆ. ಏನಂದರೆ ಈ ಗೆಂಡೆ ಮೀನುಗಳ ಮಾಂಸದಲ್ಲಿ ಮುಳ್ಳುಗಳು ಇರುತ್ತೆ. ಹಾಗಾಗಿ ಈ ಸಮುದ್ರದ ಮೀನುಗಳಲ್ಲಿ ಮಾಂಸದಲ್ಲಿ ಮುಳ್ಳು ಇರೋದಿಲ್ಲ. ಹಾಗಾಗಿ ಜಾಸ್ತಿ ಕರಾವಳಿ ಜನರು ಸಮುದ್ರದ ಮೀನನ್ನು ಜಾಸ್ತಿ ಲೈಕ್ ಮಾಡೋದು, ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಡೋದು. ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಸಿಹಿ ನೀರಿನ ಮೀನು ತಳಿಗಳನ್ನು ನಾವು ಬೇರೆ ತಳಿಗಳನ್ನು ನಾವು ರೈತರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಉದಾಹರಣೆಗೆ ಮಡಂಜಿ ಮೀನು, ಮರೆಲ್ಸ್ ಅಂತ ಹೇಳ್ತೀವಿ. ಇದು ಮಾಂಸದಲ್ಲಿ ಮುಳ್ಳು ಇರೋದಿಲ್ಲ. ಇದು ಅತಿ ಹೆಚ್ಚು ಬೇಡಿಕೆಯ, ಹೆಚ್ಚು ಒಂದು ರುಚಿಕರವಾದ, ಆಮೇಲೆ ಹೆಚ್ಚಿನ ಬೆಲೆಯ ಒಂದು ಮೀನು ಮಡಂಜಿ, ಮರಲ್ಸ್. ಅದಲ್ಲದೆ ಮುಗುಡು ಅಂತ ಹೇಳ್ತೀವಿ, ಕ್ಲಾರಿಯಸ್ ಬ್ಯಾಟ್ರಕಸ್ ಅಂತ, ಮಾಗುರು, ಇದು ಕೂಡ ಅತಿ ಹೆಚ್ಚು ಬೇಡಿಕೆಯ ಬೆಲೆಯ ಒಂದು ಸಿಹಿ ನೀರಿನ ಮೀನಿನ ತಳಿ. ಇದಕ್ಕೂ ಸಹಿತ ಮಾಂಸದಲ್ಲಿ ಮುಳ್ಳುಗಳು ಇರೋದಿಲ್ಲ. ಅದೇ ಅಲ್ಲದೆ ಗಿಫ್ಟ್ ತಿಲಾಪಿಯಾ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ, ಈ ತಳಿಯಲ್ಲೂ ಸಹಿತ ಮಾಂಸದಲ್ಲಿ ಮುಳ್ಳು ಇರೋದಿಲ್ಲ. ಆಮೇಲೆ ಈ ಗಿಫ್ಟ್ ತಿಲಾಪಿಯಾ 6 ತಿಂಗಳ ಬೆಳೆ. ನೀವು 6 ತಿಂಗಳಲ್ಲಿ 300 ರಿಂದ 400 ಗ್ರಾಮ್ ಸೈಜ್ ಬರುತ್ತೆ. ಹಾಗಾಗಿ ವರ್ಷಕ್ಕೆ 2 ಬೆಳೆಯನ್ನು ನೀವು ತೆಗಿಬೋದು, ಕಟಾವು ಮಾಡ್ಬೋದು. ಇದು ಗಿಫ್ಟ್ ತಿಲಾಪಿಯಾ. ಅಲ್ಲದೆ ಈ ಮಡಂಜಿ ಮೀನು, ಆಮೇಲೆ ಮುಗುಡು ಮೀನು, ಮತ್ತು ಇನ್ನೊಂದು ಪಂಗೇಶಿಯಸ್ ಅಂತ ಬರುತ್ತೆ. ಇದು ಕೂಡ ಇವು 1 ವರ್ಷದ ಬೆಳೆ. ಜೂನ್ ಜುಲೈದಲ್ಲಿ ಮರಿ ಬಿಟ್ಕೊಂಡು ನೀವು ಮತ್ತೆ ನೆಕ್ಸ್ಟು ಮುಂದಿನ ಜೂನ್ ಜುಲೈಗೆ ಕಟಾವು ಮಾಡಿದರೆ ನಿಮಗೆ ಹೆಚ್ಚಿನ ಲಾಭ ಆಗುತ್ತದೆ. ಅಲ್ಲದೆ ಈ ತಳಿಗಳು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಹೇಳಿದರೆ, ನೀರಿನ ಗುಣಮಟ್ಟವನ್ನು ಚೆನ್ನಾಗಿ ನೋಡ್ಕೋಬೇಕು. ನೀವು 1/4 ಎಕರೆ ಪ್ರದೇಶದಲ್ಲಿ, ಅಂದರೆ 25 ಸೆಂಟ್ ಜಾಗದಲ್ಲಿ, ಅಂದರೆ 100 ಫೀಟ್ ಉದ್ದ,
100 ಫೀಟ್ ಅಗಲ ಒಂದು 10 ಗುಂಟೆ ಪ್ರದೇಶದಲ್ಲಿ 25 ಸೆಂಟದಲ್ಲಿ ಒಂದು ಕೊಳ ಮಾಡಿದರೆ ನೀವು ಈ ತಳಿಗಳನ್ನು ನೀವು ಒಂದು 2000 ಮೀನು ಮರಿಗಳನ್ನು ಬಿಡ್ಬೋದು. ಆಮೇಲೆ ಈ ತಳಿಗಳು ಏನಿದೆ, ಈ ಮಡಂಜಿ ಇರ್ಬೋದು, ಮಾಗೂರ್ ಅಥವಾ ಮುಗುಡು ಇರ್ಬೋದು, ಆಮೇಲೆ ಪಂಗೇಶಿಯಸ್ ಅಂತ ಇರ್ಬೋದು, ಈ ತಳಿಗಳಿಗೆ ನೀವು ಈ ಹಸುಗಳಿಗೆ ಯಾವ ರೀತಿ ರೆಡಿಮೇಡ್ ಒಂದು ಆಹಾರ ಇದೆ, ಪೆಲೆಟ್ ಆಹಾರ ಇದೆ, ಅದೇ ಥರನೇ ಈ ಮೀನುಗಳಿಗೂ ಸಹಿತ ರೆಡಿಮೇಡ್ ಪೆಲೆಟ್ ಆಹಾರ ಇದೆ ಮಾರುಕಟ್ಟೆಯಲ್ಲಿ. ಈ ಗೋದ್ರೇಜ್ ಕಂಪ್ನಿ ಇರ್ಬೋದು, CP ಕಂಪ್ನಿ ಇರ್ಬೋದು, ಅಥವಾ ಮತ್ತು ಬೇರೆ ಬೇರೆ ಕಂಪ್ನಿಗಳದ್ದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಕಂಪನಿಯ ಆಹಾರವನ್ನು ನೀವು ತೆಗೆದುಕೊಳ್ಬೋದು. ಮೀನಿನ ದೇಹದ 5% ಅಂದರೆ 1 kg ಮೀನು ಮರಿಗಳ ತೂಕ 1 kg ಇದ್ದರೆ ನೀವು ಒಂದು 5% ಅಂದರೆ ಒಂದು 50 ಗ್ರಾಮ್ ಆಹಾರವನ್ನು ಪ್ರತಿ ದಿವಸ ಕೊಡಬೇಕಾಗುತ್ತೆ. ಆಮೇಲೆ ನೀವು ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಂದು ಸರ್ತಿ ನೀವು ಮೀನನ್ನು ಹಿಡಿದು ಅದನ್ನು ತೂಕವನ್ನು ನೋಡಿ, ಮತ್ತೆ ಅದು ತೂಕ ಹೆಚ್ಚಾಗಿರುತ್ತಲ್ಲ, ಮತ್ತೆ ಅದರದ್ದು ನೀವು ಏನು ಮಾಡಬೇಕು, ಎಷ್ಟು ಸಂಖ್ಯೆ ಮೀನು ಬಿಟ್ಟಿದ್ದೀರಾ, ಎವರೇಜ್ ತೂಕ, ಇದನ್ನು ಗುಣಾಕಾರ ಮಾಡಿ ನಿಮಗೆ ತೂಕ ಸಿಗುತ್ತೆ, ಟೋಟಲ್ ತೂಕ ಅದರದ್ದು 5%. ಮತ್ತು ಪ್ರತಿ 15 ದಿವಸಕ್ಕೊಂದು ಸರ್ತಿ ನೀವು ಹೆಚ್ಚು ಮಾಡ್ತಾ ಹೋಗಬೇಕು. ಅಲ್ಲದೆ ನೀರಿನ ಗುಣಮಟ್ಟವನ್ನು ನೀವು ಕಾಯ್ದುಕೊಳ್ಬೇಕು. ನೀವು ಒಬ್ಬ ವಿಜ್ಞಾನಿಯಾಗಿದ್ದೀರಿ, ನಿಮಗೆ ಲೆಕ್ಕ ಕೊಡೋದಿದೆ. ಆದರೆ ನಾನು ಒಬ್ಬ ಸಾಮಾನ್ಯ ಕೃಷಿಕ. ನಾನು ಕೃಷಿಕನೇ ಅಲ್ಲ, ಈಗ ಕೃಷಿ ಬಗ್ಗೆ ಆಸಕ್ತಿ ಹೊಂದಿರುವವನು. ಅಂದರೆ ನನ್ನಂತ ಬಹಳಷ್ಟು ಜನ ಇದ್ದಾರೆ. ಬಟ್ ಈ ಗುಣಮಟ್ಟವನ್ನು ಪರೀಕ್ಷಿಸುವುದು ಹೇಗೆ, ಎಲ್ಲಿ, ಮತ್ತು ಇದು ಅಷ್ಟು ಈಸಿಯಾ ಪರೀಕ್ಷಿಸೋದು, ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಪ್ರತಿ 15 ದಿವಸಕ್ಕೊಂದು ಸರ್ತಿ 1 ಅಡಿ ಅಥವಾ 2 ಅಡಿ ನೀರು ತೆಗೆದು ನೀರಿನ ಬದಲಾವಣೆ, ಮತ್ತೆ 1 ರಿಂದ 2 ಅಡಿ ಹೊಸ ನೀರನ್ನು ಬಿಟ್ಕೊಂಡ್ರೆ ಈ ನಾನು ಹೇಳಿದ ನೀರಿನ ಗುಣಮಟ್ಟದ ಒಂದು ಅಳತೆಗಳು ಏನಿದ್ದಾವೆ, ಮಾಪನಗಳು ಏನಿದ್ದಾವೆ, pH ಅದು ತಾನಾಗೆ ಇರುತ್ತೆ. ನೀವು ಹೇಳ್ತಾ ಇರೋದು ಸಹಜವಾಗಿ ನೀರಿನಲ್ಲಿ ಅಂತ ನೀವು ಹೇಳಿದ ಎಲ್ಲ ಅಂಶಗಳು ಇರ್ತವೆ. ಬಟ್ ನಾವು ಆಹಾರ ಹಾಕುವಾಗ ನಾವು ಹೇಳೋ ಪ್ರಮಾಣದಲ್ಲಿ ಮಾಡಬೇಕು. ಮತ್ತೊಂದು ವಿಷಯ ಇದೆ, ಈಗ ನಾನು ನನ್ನ ಜಾಗದ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದ್ದೇನೆ ಅಂತ. ನನ್ನದು ನದಿ ತೀರದಲ್ಲಿರೋ ಪ್ರದೇಶ. ಈಗ ನಾವು ಬಾವಿಯಿಂದ ನೀರು ತಗೊಳ್ತೇವೆ, ನದಿಯಿಂದ ತಗೊಳ್ತೇವೆ. ಸೊ ಇದು ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಅಂತ? ಇಲ್ಲ, ಆಗೋದಿಲ್ಲ ಸರ್, ಏನಿಲ್ಲ. ಬಾವಿ ನೀರು ನದಿ ನೀರು ಏನು ವ್ಯತ್ಯಾಸ ಆಗೋದಿಲ್ಲ. ನಾನು ಹೇಳೋದಂದ್ರೆ ಈ ಸಿಹಿ ನೀರಿನ ಜಲಕೃಷಿ ಮೀನು ಪಾಲನೆ ಅಂತ ಹೇಳಿದ್ರೆ ನೀವು ಬೋರ್ವೆಲ್ ನೀರು ಕೂಡ ಬಳಸ್ಬೋದು. ಆದರೆ ಆ ನೀರು ನಿಮಗೆ ಕುಡಿಯಲಿಕ್ಕೆ ಯೋಗ್ಯ ಇದೆ. ನೀರು ಕುಡಿಯಲಿಕ್ಕೆ ಯೋಗ್ಯ ಇದೆ ಅಂದರೆ ಆ ನೀರು ಮೀನು ಪಾಲನೆಗೆ ಯೋಗ್ಯ ಇದೆ. ಆಮೇಲೆ ಮೀನಿಗೂ ರೋಗ ಇದೆ, ಇದರಲ್ಲಿ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಪ್ರೋಟೋಜೋನ್ಸ್ ಇದೆ, ಫಂಗಸ್ ಇದೆ, ಪ್ಯಾರಾಸೈಟ್ಸ್ ಇದೆ. ಆದರೆ ನಾವು ಹೇಳೋ ಥರ ನೀವು ಪಾಲಿಸಿದರೆ ನಿಮಗೆ ರೋಗ ಬರೋದಿಲ್ಲ. ನೀರಿನ ಗುಣಮಟ್ಟ ಅದು ತಾನೇ ಒಂದು ಮೇಂಟೈನ್ ಆಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಂದ್ರೆ ನೀವು ಹೇಳ್ತಾ ಇದ್ರಿ ನಾನು ಹೇಳೋ ತರ ಅಂತ, ಅಂದ್ರೆ ನೀವು ಒಂದು ವಿಜ್ಞಾನಿಗಳು ನೀವು ಹೇಳ್ತಾ ಇದ್ರಿ. ಬಟ್ ನೀವು ಹೇಳೋ ತರ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಅಂದ್ರೆ ಎಲ್ಲರೂ ನಿಮ್ಮ ಹತ್ರ ಬಂದು ಒಂದು ಸಜೆಷನ್ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ನೀವು ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರಿ ಅದನ್ನು ಈಗಲೇ ಹೇಳಿ ಬಿಡ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ? ಸರ್, ನಾನು ಏನು ಹೇಳ್ತೀನಿ ಅಂದರೆ ನೋಡಿ, ನಾನು ಅಂತ ಹೇಳಿದರೆ ಮೀನುಶಾಸ್ತ್ರ ವಿಜ್ಞಾನಿಗಳು ನನ್ನ ಥರ ಸುಮಾರು ಜನ ಈಗ ಮೀನುಗಾರಿಕೆ ಮಹಾವಿದ್ಯಾಲಯ ಅದರಲ್ಲಿ ಕಾಲೇಜಲ್ಲಿ ಇದ್ದಾರೆ. ಅದಲ್ಲದೆ ಮೀನುಗಾರಿಕೆ ಇಲಾಖೆಯಲ್ಲಿ ಪರಿಣಿತರಿದ್ದಾರೆ. ಈಗ ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಮೀನುಗಾರಿಕೆ ಒಬ್ಬ ವಿಜ್ಞಾನಿ. ಈ ಥರ ನೀವು ಪರಿಣಿತರಿಗೆ ಹೋಗಿ ಕೇಳಿದಾಗ ಅವರು ಈ ಥರ ನಿಮಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ಈ ಮಾರ್ಗದರ್ಶನದಲ್ಲಿ ನೀವು ಏನು ಮಾಡ್ತೀರಾ ಅದು ಮಾಡಿದರೆ ನಿಮಗೆ ನೀರಿನ ಗುಣಮಟ್ಟ ತಾನೇ ಮೇಂಟೈನ್ ಆಗುತ್ತೆ, ಮೀನಿನ ಬೆಳೆಯು ಚೆನ್ನಾಗಿ ಬರುತ್ತೆ, ಯಾವುದೇ ಥರದ ರೋಗ ಬಾಧೆ ಇಲ್ಲದೆ ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ನೀವು ಯಾವಾಗಲಾದರೂ ನೀವು ಈ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು
ಎಕ್ಕೂರು ಮೀನುಗಾರಿಕಾ ಮಹಾವಿದ್ಯಾಲಯ ಕ್ಯಾಂಪಸ್ಸಲ್ಲಿದೆ. ಇಲ್ಲಿಗೆ ಬಂದು ನನ್ನ ಭೇಟಿ ಮಾಡಿ ನೀವು ಮಾಹಿತಿಯನ್ನು ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ನನ್ನ ಮೊಬೈಲ್ ವಾಟ್ಸಪ್ ನಂಬರ್ ಇದೆ 7829708591 7829708591. ಇದು ನನ್ನದು ವಾಟ್ಸಪ್ ದೂರವಾಣಿ ಸಂಖ್ಯೆ. ಇದಕ್ಕೂ ತಾವು ಫೋನ್ ಮಾಡಿ ನೀವು ಮಾಹಿತಿಯನ್ನು ಪಡಿಬಹುದು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.